ನಮಸ್ಕಾರ ಬಂಧುಗಳೇ, ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಏನಪ್ಪ ವಿಶೇಷ ಅಂತಂದರೆ, ವಿಡಿಯೋ ನೋಡಿದಿರ ಪ್ರತಿಯೊಬ್ಬರಿಗೂ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಇರಲಿ ಅಂತ ಬೇಡ್ತೀನಿ. ಇದೇನಪ್ಪ ವಿಶೇಷ ಅಂತಂತಂದರೆ, ನಾವು ಇದೇ ವರ್ಷದಲ್ಲಿ ಪ್ರಥಮ ಬಾರಿಗೆ ಎಲ್ಲರೂ ಕುಟುಂಬ ಸಮೇತರವಾಗಿ ಮಂತ್ರಾಲಯಕ್ಕೆ ಹೋಗಿದ್ವಿ. ರಾಘವೇಂದ್ರ ಸ್ವಾಮಿ ಮಠ ಇರ್ಬೋದು. ನೋಡಿ, ನಾವು ಟ್ರೈನಲ್ಲಿ ಜರ್ನಿ ಮಾಡಿದ್ವಿ ಫಸ್ಟ್ ಟೈಮ್ ನಮ್ಮ ಫ್ಯಾಮಿಲಿ ಜೊತೆ. ತುಂಬ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಆ್ಯಕ್ಚುಲಿ ನಮ್ಮಮ್ಮ ಮತ್ತು ನಮ್ಮ ಅತ್ತೆ ಅವರೆಲ್ಲ ಯಾರೂ ಟ್ರೈನಲ್ಲಿ ಈ ಲೈಫ್ ಟೈಮ್ ಫಸ್ಟಲ್ಲಿ ಹೋಗಿದ್ದು. ನಮ್ಮ ಅಕ್ಕ ಸಮೇತ ಎಲ್ಲ ಇರ್ಬೋದು. ತುಂಬ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತದು. ಹೋಗಿದ್ದು ಎಲ್ಲರೂ ತುಂಬ ಎಂಜಾಯ್ ಮಾಡ್ತಾ ಹೋಗ್ತಾಯಿದ್ವಿ. ನಾವು ನೋಡಿ ಮಧ್ಯರಾತ್ರಿ 3 ಗಂಟೆಗೆ ನಾವು ರೀಚ್ ಆದ್ವಿ. ರೀಚ್ ಆಗಿದ ತಕ್ಷಣ ಒಂದು ನೈಟ್ ವಿಜಲ್ ನೋಡಿಕೊಂಡು ನಾವು ರೂಮ್ ಮಾಡಿದ್ವಿ. ರೂಮಲ್ಲಿ ಸ್ಟೇ ಆಗಿ ನಾವು ಬೆಳಗ್ಗೆ ಒಂದು 8 ಗಂಟೆಗೆ ನಾವು ದರ್ಶನಕ್ಕೆ ಅಂತ ಹೊರಟ್ವಿ. ಆ ದರ್ಶನಕ್ಕೆ ಹೋಗ್ಬೇಕಾದ್ರೆ ಒಳಗಡೆ ದೇವಸ್ಥಾನ ಆಚೆ ಹತ್ರ ಎಂಟ್ರಿ ಆಗಿದ ತಕ್ಷಣ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ. ಎನರ್ಜಿ ಹಂಗೆ ಏನೋ ಒಂಥರ ನಾವು ಬೆಲ್ಲೋ ಒಂಥರ ನಮ್ಗೆ ಶಕ್ತಿ ಕೊಡ್ತಾ ಇದ್ದಂಥ ಜಾಗದಕ್ಕೆ ಬಂದಿದ್ದೀವಿ ಅಂತ ಅನಿಸುತ್ತೆ. ಡಿಸಿಪ್ಲಿನ್ ಇರ್ಬೋದು, ಡಿಸೆನ್ಸ್ ಇರ್ಬೋದು, ಆಮೇಲೆ ಆಂಬಿಯೆಂಟ್ ಇರ್ಬೋದು. ಒಳಗಡೆ ಹೋಗಿದ ತಕ್ಷಣ ಆ ಥರ ಬರುತ್ತೆ. ನಾವು ಹಂಗೆ ನೋಡ್ತಾ ಒಳಗಡೆ ಎಲ್ಲ ಏನು ಈ ಆರ್ಟಿಸ್ಟ್ ವರ್ಕ್ ಮಾಡಿದ್ದಾರೆ ಎಲ್ಲ ನೋಡಿಕೊಂಡು ಆರ್ಚ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಈ ಸೈಡ್ ವಾಲ್ಸ್ ಎಲ್ಲನೂ ತುಂಬ ಚೆನ್ನಾಗಿ ಪೇಂಟೆಡ್ ಆಗಿ ಚೆನ್ನಾಗಿ ಮಾಡಿದ್ದಾರೆ. ಇದು ನೋಡ್ಕೊಂಡು ಹಂಗೆ ನಾವು ಒಳಗಡೆ ಹೋಗ್ತಾಯಿದ್ವಿ. ಒಳಗಡೆ ಹೋಗ್ಬೇಕಾದ್ರೆ ಜನ ತುಂಬ ಚೆನ್ನಾಗಿ ಕ್ರೌಡ್ ಇತ್ತು. ಆ್ಯಕ್ಚುಲಿ ಅವತ್ತು ನೋಡಿದ್ವಿ ನಾವು ಅವತ್ತು. ಹಂಗೆ ನೋಡಿಕೊಂಡು ಒಳಗಡೆ ದರ್ಶನಕ್ಕೆ ಅಂತ ಅಂದ್ಬಿಟ್ಟು ಹಂಗೆ ಒಂದೆರಡು ಫೋಟೋಶೂಟ್ ಮಾಡಿಕೊಂಡು ಹಂಗೆ ಒಳಗಡೆ ಹೊರಟ್ವಿ. ಒಳಗಡೆ ಇಂತೂ ನಮ್ಮದು ದರ್ಶನ ಆಯಿತು. ಬೇಗನೆ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ ತಕ್ಷಣ ನಾವೇನು ರಾಘವೇಂದ್ರ ಸ್ವಾಮಿ ಮಠಗಳಿಗೆ ಯಾರೀಗ ಇದ್ದಾರೆ, ಸುಬೇಂದ್ರರ ಆಚಾರ್ಯಗಳು, ಅವ್ರದ್ದು ಒಂದು ಡೈಲಿ ರೆಗ್ಯುಲರ್ ಏನು ಪೂಜೆ ನಡೀತಾ ಇರುತ್ತಲ್ಲ ಅದನ್ನು ನೋಡೋಕೆ ಹೋದ್ವಿ. ಡೆವೋಷ್ನಲ್ ಆಗಿ ತುಂಬ ನಮಗೇನಾದರೂ ಅರ್ಕೆ ಇದ್ದರೆ, ನಮಗೆ ದೇವಸ್ಥಾನದಲ್ಲಿ ಏನು ಪ್ರಶಾಂತವಾಗಿ ಏನಿರುತ್ತೆ, ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗಬೇಕು ಅಂತಂದರೆ ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ಬೇಕಂತ ಹೇಳ್ತಾರೆ ಅಂತಂದರೆ ಇದಕ್ಕೇ. ಅಲ್ಲಿ ನೋಡಿ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರ್ಬೋದು ಮತ್ತು ಯಾವುದೇ ರೀತಿ ತೊಂದರೆ ಅನ್ನೋದಿರ್ಬೋದು, ನಮ್ಮಲ್ಲಿ ಕಷ್ಟ ಸುಖನ ನಾವು ಹೇಳ್ಕೊಂಡೇ ಇದ್ರೂ ನಮಗೆ ರಾಘವೇಂದ್ರ ಸ್ವಾಮಿ ಕಾಪಾಡ್ತಾನೆ ಅಂತ ಅನ್ನೋದು ಒಂದು ನಂಬಿಕೆ ಇದೆ. ನಾವು ಅವ್ರ ಹತ್ರ ಹೋಗಿ ಹೇಳ್ಕೊಳೋದೇ ಬೇಡ. ನಾವು ಅಲ್ಲಿಗೆ ಹೋದರೆ ಅವ್ರಿಗೆ ಗೊತ್ತಾಗುತ್ತೆ ಅನ್ನೋದೊಂದು. ನೋಡಿ, ಎಲ್ಲರೂ ನೀವು ದರ್ಶನ ತೊಗೊಬೋದು ಇಲ್ಲಿ. ಏನು ಪೂಜೆ ನಡೀತಾ ಇದೆ ಅದನ್ನು. ಇದು ತುಂಬ ಆ್ಯಕ್ಚುಲಿ ಲೈವಲ್ಲೆಲ್ಲ ತೋರಿಸ್ತಾ ಇರ್ತಾರೆ, ಬಟ್ ಇದು ಯಾರಿಗೂ ಸಿಗೋಲ್ಲ ಅದು ಆ ಟೈಮಲ್ಲಿ. ನಾವು ಹೋದಾಗ ಅದು ನಡೀತಾ ಇತ್ತು. ಅದನ್ನು ಹಂಗೆ ನೋಡಿಕೊಂಡು ನಾವು ಕೂತ್ಕೊಂಡು ಸ್ವಲ್ಪ ಧ್ಯಾನ ಮಾಡಿ ಹಂಗೆ ಪೂಜೆ ಮಾಡಿಕೊಂಡು ನಾವು ಆಶೀರ್ವಾದ ತೊಗೊಂಡು ಅದನ್ನು ಬರ್ತಾಯಿದ್ವಿ. ಯೂಶ್ವಲಿ ಹಂಗೆ ಅದು ನೋಡ್ಕೊಳ್ತಾ ಇರಬೇಕಾದ್ರೆ ಮನಸ್ಸಲ್ಲಿ ನಾವೇನಾದರೂ ಪ್ರಾರ್ಥನೆ ಮಾಡಿಕೊಂಡು ಸಮೇತನೂ ಅದು ನಡೆದಿರುತ್ತೆ ಅದು. ಹಂಗೆ ನೋಡಿಕೊಂಡು ಹೊರಗಡೆ ಮಂತ್ರಾಕ್ಷತೆ ಇಸ್ಕೊಂಡು ಆಮೇಲೆ ಹೊರಗಡೆ ಅದು ಏನು ಇಟ್ಟಿದ್ದಾರಲ್ಲ, ಅದೆಲ್ಲ ವರ್ಷ ಯಾವ ವರ್ಷ ಏನು ಯೂಸ್ ಮಾಡಿದ್ದಾರೆ ಅದೆಲ್ಲ ನೋಡ್ತಾ ಇದ್ವಿ. ಅದು ನೋಡಿಕೊಂಡು ಔಟ್ಸೈಡ್ ಬಂದ್ವಿ. ಔಟ್ಸೈಡ್ ಬಂದಾದಮೇಲೆ ಮಂತ್ರಾಕ್ಷತೆ ಯೂಶ್ವಲಿ ಗೊತ್ತಿರುತ್ತೆ ಅದರ ಪವರ್ ಏನಿರುತ್ತೆ ಅಂತ. ಯೂಶ್ವಲಿ ಮಂತ್ರಾಕ್ಷತೆ ತೊಗೊಂಡು ಅದನ್ನು ಸ್ವಲ್ಪ ಕಾಲ ಒಳಗಡೆ ಹಾಕ್ಕೊಂಡ್ರೆ ನಮ್ಮಲ್ಲಿರೋ ರೋಗಗಳು ಏನಿರುತ್ತೆ ನಮ್ಮ ಬಾಡಿ ಒಳಗಡೆ ರೋಗ ರುಜಿನಗಳೆಲ್ಲ ವಾಸಿ ಆಗುತ್ತೆ ಅಂತ ಒಂದು ಪ್ರತೀತಿ ಇದೆ ಅದು. ಆಮೇಲೆ ಅದನ್ನು ಕೆಲವರು ತೊಗೊಂಡು ಇಲ್ಲಿ ಬರ್ತಾರೆ. ನಮಗೂ ಒಂದು ಭಾಗ್ಯ ಸಿಕ್ತು ಅಲ್ಲಿ ಅವತ್ತು ನೋಡಬೇಕು ಅಂತಂದರೆ. ನಮಗೂ ಅಲ್ಲಿ ಪಕ್ಕದಲ್ಲಿ ಬರಬೇಕಾರೆ ಯಾವ್ಯಾವ ವರ್ಷದಲ್ಲಿ ಏನೇನು ಇದೆ ಅಂತ ಅಂದ್ಬಿಟ್ಟು ಅಲ್ಲಿ ಬೃಂದಾವನ ಆಕಾರ ಇದೆ, ಅದೆಲ್ಲ ನಮಗೂ ಆರತಿ ಬೆಳಗೋಣ ಸಿಕ್ತು. ಅದು ಮಾಡ್ಕೊಂಡು ಆಮೇಲೆ ನೋಡಿ, ಇದು ರಾಯರದ್ದು ಪಾದ ಪೂಜೆ ಅಂತ ಹೇಳ್ಬೋದು. ಅದರಲ್ಲಿ ತುಂಬ ಅರ್ಥಪೂರ್ಣವಾಗಿ ಬರೆದಿದ್ದಾರೆ. ನೋಡಿಕೊಂಡು ನಾವು ಹಂಗೆ ಅಲ್ಲಿ ಹಳ್ಳಿಕಟ್ಟೆ ಇರ್ಬೋದು, ಆಮೇಲೆ ತುಳಸಿ ಕಟ್ಟೆ ಇರ್ಬೋದು, ಪ್ರತಿಯೊಂದು ಇದೆ. ಅದು ಹಂಗೆ ನೋಡ್ಕೊಂಡು ನಾವು ನೆಕ್ಸ್ಟು ನಾವು ಹೊರಟಿದ್ದೇನೆ ಅನ್ನಪೂರ್ಣ ಭೋಜನಾಲಯಕ್ಕೆ. ನಾಳೆ ಹೊಟ್ಟೆ ಹಸ್ವಾಗ್ತಾ ಇದ್ದ ಟೈಮ್ ಆಗಿತ್ತಲ್ವ, ಹಂಗಾಗಿ ಹಂಗೆ ನೋಡ್ಕೊಂಡು ಹೊರಗಡೆ ಬಂದ್ವಿ. ನೋಡ್ಕೊಂಡು ಬಂದ್ಮೇಲೆ ಮಂಚನಮ್ಮ ದೇವಿದು ಸನ್ನಿಧಿ ಎಲ್ಲ ಇತ್ತು ಹೊರಗಡೆ. ಅದು ನೋಡ್ಕೊಂಬಿಟ್ಟು ಆಮೇಲೆ ಊಟದ್ದು ಟೈಮಿಂಗ್ಸ್ ಇತ್ತು. ಹಂಗಾಗಿ ನೆಕ್ಸ್ಟ್ ನಾವು ಅಲ್ಲಿ ತುಂಗಭದ್ರಾ ನದಿಗೆ ಹೋದ್ವಿ. ಎಲ್ಲರೂ ಒಂದು ತಾಯಿ ಆಶೀರ್ವಾದ ತೊಗೊಂಬಿಡಿ ಇಲ್ಲಿಂದನೇ, ಓಕೆನಾ? ನೋಡ್ಕೊಂಬಿಟ್ಟು ಆಮೇಲೆ ನಾವು ತುಂಗಭದ್ರಾ ನದಿ ಹೋಗ್ತೀವಿ. ಬಟ್ ಈ ವರ್ಷ ನೀರು ಇನ್ನೂ ಸ್ವಲ್ಪ ತುಂಬ ಯೂಶ್ವಲಿ ಈ ವರ್ಷ ಕಡಿಮೆ ಮಾಡಿದ್ದಾರೆ. ಆಮೇಲೆ ನೀರು ತುಂಬ ಕಡಿಮೆ ಹೋಗ್ತಾಯಿತ್ತು. ಬಟ್ ಏನಂತಂದರೆ ನೋಡಿ, ಇಲ್ಲೆಲ್ಲ ಕೂತ್ಕೊಂಡು ನೋಡ್ಬೋದು. ಇಲ್ಲಿ ಈ ಸ್ವಲ್ಪ ಈ ಟೋಪಿ ಹಾಕೋರಿದ್ದಾರೆ. ಸುಮ್ಮನೆ ಗಿಣಿಶಾಸ್ತ್ರ ಹೇಳ್ತೀನಿ, ಆ ಶಾಸ್ತ್ರ ಹೇಳ್ತೀನಿ ಅಂತ ಅಂದ್ಬಿಟ್ಟು ಯಾವುದೋ ಮಗು ಪಾಪ ಕೂತ್ಕೊಂಡ್ಬಿಟ್ಟಿತ್ತು. ಯಾರು ಈ ಥರ ಒಳಗಾಗ್ಬೇಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೆಲ್ಲ ಆಗೋದಿಲ್ಲ. ಸುಮ್ಮನೆ ಗಿಳಿಶಾಸ್ತ್ರ ಹೇಳ್ತೀನಿ, ಬಗಣಿಶಾಸ್ತ್ರ ಹೇಳ್ತೀನಿ ಅಂತೆಲ್ಲ ಹೇಳ್ತಾರೆ. ಅದೇ ನೋಡ್ಬೋದು. ಆಮೇಲೆ ಹೊರಗಡೆ ಈ ತುಂಬ ಕಾಸ್ಟ್ಲಿ ಇದೆ. ಯಾವುದೋ ಈ ಹಾರ್ಸ್ ರೈಡಿಂಗ್ ಇರ್ಬೋದು, ಆಮೇಲೆ ಒನ್ ಟೈಮಿಗೆ ಹಾಕೊಂಡು ಹೋಗ್ತೀವಿ ಅಂತ ಇರ್ಬೋದು, ಅದೆಲ್ಲ ತುಂಬ ಕಾಸ್ಟ್ಲಿ ಇತ್ತು. ಎಲ್ಲರೂ ತುಂಬ ಎಂಜಾಯ್ ಮಾಡ್ತಾ ನೋಡಿದ್ವಿ. ಆಮೇಲೆ ನಾವು ಅಷ್ಟಿದೆ ನದಿ ಹತ್ರ ಹೋದ್ವಿ. ನೋಡಿ, ನಮ್ಮ ಜನಗಳಿಗೆ ಎಷ್ಟು ಹೇಳಿದ್ರೂ ಬುದ್ಧಿ ಬರಲ್ಲ ಅಂತ ನಮ್ಗೆ ಅನ್ಬೋದು. ಆ ಜಾಗದಲ್ಲಿ ಎಷ್ಟು ಪವಿತ್ರ ಗಂಗೆ ಅಂತ ಹೇಳ್ತಾರೆ, ಮತ್ತು ಅಲ್ಲಿ ಪೂಜೆ ಮಾಡ್ತಾರೆ, ಎಲ್ಲ ಪ್ರತಿಯೊಂದು ಮಾಡ್ತಾರೆ. ಆದರೂ ಜನ ತಗೊಂಡೋಗಿ ಈ ಪ್ಲಾಸ್ಟಿಕ್ಕು, ಪೇಪರು, ಬಟ್ಟೆ ತಗೊಂಡೋಗಿ ಅಲ್ಲೇ ಎಸ್ತಿರ್ತಾರೆ.
ರಿಯಲಿ ನೋಡಿ ಅಲ್ಲಿ ನೋಡ್ಬೋದು ಯಾವುದೋ ಹೋಗಿ ಅಲ್ಲೇನೋ ಏನೋ ಹುಡುಗರೆಲ್ಲ ಆಟ ಆಡುತ್ತಿರೋದೆ ಮತ್ತು ಅಲ್ಲೆಲ್ಲ ಹೋಗಿ ಸ್ವಿಮ್ಮಿಂಗ್ ಮಾಡೋಕ್ಕೆ ಹೋಗಿದ್ದಾರೆ. ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದನ್ನು ಫಾಲೋನೇ ಮಾಡಲ್ಲ. ನೋಡಿ ಲೇಡೀಸ್ ಸಮೇತನೂ ಹೋಗಿದ್ದಾರೆ, ಅಲ್ಲಿ ದೂರ ಹೋಗಿದ್ದಾರೆ. ಅದು ಏನು ಮಾಡೋಕ್ಕಂತ ಹೋಗಿದಾರೋ ಗೊತ್ತಿಲ್ಲ. ಅವ್ರಿಗೆ ಇಲ್ಲಿ ಬಟ್ಟೆ ಒಣಗಕ್ಕೆ ಕಾಣ್ತಿಲ್ಲ ಅನಿಸುತ್ತೆ, ಅಲ್ಲೋಗಿ ಬಾರ್ ಹಾಕ್ಬಿಟ್ಟಿದ್ದಾರೆ ಅವರು. ಈ ಹೊರಗಡೆ ಹೋಗಿ ನದಿಲೆಲ್ಲ ತುಂಬ ಗಲೀಜು ಮಾಡಿ ಇಟ್ಬಿಟ್ಟು ಯಾರ ಭಕ್ತಿಯಿಂದ ಪೂಜೆ ಮಾಡೋಕ್ಕೂ ಪೂಜೆ ಮಾಡದೇ ಇರೋ ಥರ ಮಾಡಿಬಿಡ್ತಾರೆ. ಅದು ಇದನ್ನು ಮಾಡಬೇಡಿ ಅಂತಲೇ ಹೇಳೋಕ್ಕಾಗತ್ತೆ ಅಷ್ಟೇ, ಬಟ್ ಜನ ಅರ್ಥ ಮಾಡ್ಕೊಳಲ್ಲ. ಸೊ ಹಂಗೆ ನೋಡಿಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದ ತಕ್ಷಣ ಮನೇಲಿ ಏನಾದರೂ ಬೇಕಾಗೇನಾಗಿದ್ರೆ ಯಾರ ಇರ್ಬೋದು, ಅವ್ರು ತುಂಬ ವೆರೈಟಿಯಾಗಿ ತುಂಬ ಚೆನ್ನಾಗಿ ಆಡ್ಕೊಂಡಿದ್ರು. ಇದು ಹಂಗೆ ನೋಡ್ಕೊಂಡ್ಬಿಟ್ಟು ಇದು ನೋಡ್ಬೋದು. ಇದನ್ನು ಹಚ್ಚೆ ಟೆಂಪ್ರವರಿ ಹಚ್ಚೆ ಅಂತಾರೆ. ಒಂದು ಲೈನ್ಗೆ 2 ರೂಪಾಯಿ ಅಂತೆ, ಆಮೇಲೆ ಅದು ಫುಲ್ ಲೈನ್ಗೆ ಹಾಕ್ಸ್ಕೊಂಡ್ಬಿಟ್ಟು ದುಡ್ಡು ಇಸ್ಕೊಂಡ್ಬಿಡ್ತಾರೆ. ಆ ಥರ ಇದು ಮಾಡ್ತಾಯಿದ್ದಾರೆ ಅವರಲ್ಲಿ. 2 ರೂಪೀಸ್ ಅಂತ ಕರೀತಾರೆ. ತೊಗೊಂಬಿಟ್ಟು ಆಮೇಲೆ ಇಲ್ಲ ಇಷ್ಟಾಯಿತು ಅಷ್ಟಾಯಿತು, ಅಷ್ಟೇನು ಹಾಕಿದ್ವಿ ಇಷ್ಟೇನು ಹಾಕಿದ್ದೀವಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆ ಥರದ್ದೂ ತುಂಬ ವೆರೈಟಿಯಾಗಿ ತುಂಬ ಚೆನ್ನಾಗಿತ್ತು. ಸೊ ಡಿಫ್ರೆಂಟಾಗಿ ನಾವು ಒಂದು ಅದೇ ನೋಡಿ ಇನ್ನು ಹೇಳ್ಬೋದು, ನಾವು ಒಂದು ಕಡೆ ಹೋಗಿದ ತಕ್ಷಣ ಒಂದು ಹೊಸ್ದಾಗಿ ಏನೋ ಕಲಿತೀವಲ್ಲ, ಸೊ ಆ ಥರ ಇರುತ್ತೆ. ಸೊ ಇದು ನೋಡಿ, ಇದು ಯಾವುದೇ ಏನು ಟೋಪಿ ಹಾಕೋದಂತಲ್ಲ, ಲೇಕಿನ್ ಒರ್ಜಿನಲ್ ಹೂವು ಅಂತ ಹೇಳ್ಬೋದು. ಅದು ಫ್ಲವರ್, ಪುಷ್ಪ ಫ್ಲವರ್ ಅಲ್ಲ, ಅದು ಬೇರೆ ಫ್ಲವರ್ ಅದು, ಆಯಿತಾ. ಆಮೇಲೆ ಇಲ್ಲಿ ಕಪ್ಪೆ ಚಿಪ್ದು ಹಾರ ಎಲ್ಲ ಇತ್ತು. ಸೊ ಅದು ನೋಡಿಕೊಂಡು ಆಮೇಲೆ ಇಲ್ಲಿ ಬಾರ್ಗಿನ್ ಮಾಡಿದ್ರು ನಮ್ಮ ಅಕ್ಕವರು. ಬಾರ್ಗಿನ್ ಮಾಡೋರು ಲೇಡೀಸೇ ನಂಬರ್ 1 ಕಂಡ್ರೆ. ಅದೇನಾದರೂ ಎಷ್ಟಾರು ಹೇಳ್ಬೋದು, ಬಟ್ ಬಾರ್ಗಿನಲ್ಲಿ ಅವರೇ. ನಾವೆಲ್ಲ ಸುಮ್ಮನೆ ಕೊಟ್ಬಿಟ್ಟು ಬಂದುಬಿಡ್ತೀವಿ ಸ್ವಲ್ಪ ಆ ಕಡೆ ಮಾಡಿಕೊಂಡು. ಸೊ ಆಮೇಲೆ ನೋಡಿಕೊಂಡು ಒಂದು ಬೆಳಗ್ಗೆ ಒಳ್ಳೆ ಸೋಡಾ ಕೊಡಿದ್ವಿ, ಒಂದು ಲೆಮನ್ ಸೋಡಾ, ಗೋಲಿ ಸೋಡಾ, ಚೆನ್ನಾಗಿತ್ತು ಅದು. ಸೊ ನೋಡ್ಕೊಂಬಿಟ್ಟು ಹೊರಗಡೆ ಬಂದ್ವಿ. ಮತ್ತು ಈ ಕಡೆ ಬರ್ಬೇಕಾದ್ರೆ ಎಲ್ಲರೂ ನೋಡಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಮೃತಾಯ ಚ ವೃದ್ಧಾಕಾಂ ಕಲ್ಪವೃಕ್ಷಾಯ ಕಾಮಧೇನವೇ ನಮತಾಂ ಕಾಮಧೇನವೇ. ಎಷ್ಟು ಅರ್ಥಪೂರ್ಣವಾಗಿದೆಯಲ್ಲ. ಅದು ಹೋದರೆ ಒಂಥರ ಪಾಸಿಟಿವ್ ಎನರ್ಜಿ, ಎಲ್ಲರೂ ಅಷ್ಟು ಸ್ಪಿರಿಚುವಾಗಿರುತ್ತೆ ಅದು. ಆಮೇಲೆ ನಮಗೇನಾದರೂ ನಮಗೆ ಅರ್ಥ ಇಲ್ಲ ಅಂತಂದಾದರೆ ಅದು ಇದೇನಾದರೂ ಶಕ್ತಿ ನಮಗೆ ಕೊಡುತ್ತೆ. ಸೊ ನೆಕ್ಸ್ಟ್ ನಾವು ಹೊರಟಿದ್ದೇನೆ ಅನ್ನಪೂರ್ಣ ಭೋಜನಾಲಯ. ಆಮೇಲೆ ನೋಡಿ ಇಲ್ಲಿ ನಮ್ಮ ಅಕ್ಕರು ಮತ್ತೆಲ್ಲ ಲೈನಲ್ಲೆಲ್ಲ ಕ್ಲೂವಾಗಿ ಹೋಗ್ತಾಯಿದ್ರು ಕ್ಯೂನಲ್ಲಿ. ಜನ ಅಲ್ಲೂ ತೋರಿಸ್ಬಿಡ್ತಾರೆ ಬುದ್ಧಿ, ಸೆಂದಲ್ಲಿ ನುಗ್ಗೋದು, ಜಂಪಿಂಗ್ ಮಾಡೋದು, ಅದೆಲ್ಲ ಏನು ಅಂತಲೇ ಗೊತ್ತಿಲ್ಲ. ಎಷ್ಟು ಹೇಳಿದ್ರು ಅದು ಹಂಗೆ ಫಾಲೋ ಎಷ್ಟು ಮಾಡಿದ್ರು ಅದ್ರ ಮೇಲೆ ಹತ್ಬಿಟ್ಟು ಜಂಪ್ ಮಾಡಿ ಈ ಕಡೆ ಬರ್ತಾರೆ, ಆ ಥರ ಇದ್ದಾರೆ. ಸೊ ನಾವು ಹಂಗೆ ಅಲ್ಲಿ ನೋಡ್ಕೊಂಡ್ಬಿಟ್ಟು ಒಳಗಡೆ ಹೋದ್ವಿ, ಹಾಲ್ ಒಳಗಡೆ. ಸೊ ತುಂಬ ಏನೋ ಸಿಗ್ತೇನಪ್ಪ ಅನ್ನೋ ಥರ ಇತ್ತು. ಸೊ ಹೋಗ್ಬಿಟ್ಟು ಒಳಗಡೆ ಲೈನಲ್ಲೆಲ್ಲ ಕ್ಯೂನಲ್ಲಿ ನಿಂತ್ಕೊಂಡು ನಾವು ತೊಗೊಳಕ್ಕೆ ಅಂತ ಹೋಗ್ತಾಯಿದ್ವಿ. ಬಟ್ ಅದರಲ್ಲೂ ಆ ಕಡೆ ಜನ ಎಲ್ಲ ಬಂದ್ಬಿಟ್ಟು ಸೆಂಟ್ರಲ್ಲಿ ಫುಲ್ ಗ್ಯಾಂಗೆ ಬಂದು ತೂರ್ಕೊಂಬಿಟ್ಟೆ ಸೆಂಟ್ರಲ್ಲೆಲ್ಲ. ಹಂಗೆ ನೋಡ್ಕೊಂಬಿಟ್ಟು ನಾವು ಲೈನಿಗೆ ನಿಂತ್ಕೊಂಡಿದ್ವಿ. ಸೊ ಲೈನಿಗೆ ನಿಂತ್ಕೊಂಡ್ಬಿಟ್ಟು ನಾವು ಹೋಗ್ಬೇಕಾದ್ರೆ ತುಂಬ ಸ್ಪೆಷಲ್ಲಾಗಿ ಆ ಫುಡ್ಡು, ಆ ಸ್ಮೆಲ್ ಇರ್ಬೋದು, ಆಮೇಲೆ ಕ್ಲೀನೆಸ್ ಇರ್ಬೋದು. ಬಟ್ ಆಮೇಲೆ ಅಲ್ಲಿ ಊಟ ಮಾಡಿದವರು ತಟ್ಟೆ ಏನು ವಾಶ್ ಮಾಡಲೇಬೇಕು ಅಂತ ಇಲ್ಲ. ಆಮೇಲೆ ಒಂದು ಕಡೆ ಇಟ್ಬಿಟ್ರೆ ಸಾಕು, ಅವರೇ ತೊಗೊಂಡೋಗಿ ವಾಶ್ ಮಾಡ್ತಾರೆ. ನೋಡಿ ಪ್ರಸಾದ ಹೇಳ್ಬೋದು. ನಾವು ಹೋಗಿದ್ದ ದಿನ ಸೊ ಇದು ಎವ್ರಿಡೇ ಇರುತ್ತೆ, ಬೆಳಿಗ್ಗೆ ಸಾಯಂಕಾಲ 2 ಟೈಮ್ ಇರುತ್ತೆ. ಸೊ ಅನ್ನ ಸಾಂಬಾರು, ಆಮೇಲೆ ಒಂದು ಸ್ವೀಟ್ ಕೊಡ್ತಾರೆ, ಆಮೇಲೆ ಮೊಸರನ್ನ ಕೊಡ್ತಾರೆ. ಇದನ್ನು ನಾವು ಮೊಸರನ್ನ ತುಂಬ ಬಿಸಿಯಾಗಿತ್ತು, ಎಲ್ಲ ಪ್ರತಿಯೊಂದೂ ಚೆನ್ನಾಗಿ. ಪ್ರಸಾದನೇ ನಾವು ಕಮೆಂಟ್ ಮಾಡೋಕ್ಕೆ ಆಗಲ್ಲ, ಕಮೆಂಟ್ ಮಾಡೋದು ದೊಡ್ಡನಲ್ಲ. ಸೊ ಬಟ್ ತುಂಬ ಸಕ್ಕತ್ತಾಗಿತ್ತು. ಎಷ್ಟು ತಿಂದ್ರೂ ತಿನ್ಬೇಕನ್ನೋ ಥರ ಅನಿಸ್ತಾಯಿತ್ತು. ಪ್ರಸಾದ ತೊಗೊಂಡು ನಾವು ಸೊ ಅಲ್ಲಿಂದ ನಾವು ಹಂಗೆ ಹೊರಟ್ವಿ ನಾವು. ಮತ್ತು ಅಲ್ಲಿಂದ ನೋಡಬೇಕಾದಂಥ ಸ್ಥಳಗಳು ತುಂಬ ಇದ್ದಾವೆ ಅಲ್ಲಿ. ಸೊ ನಿಯರ್ ಬೈ ಒಂದು 5 ಪ್ಲೇಸ್ ಇದೆ. ನಾವು ಫಸ್ಟ್ನೇ ದಿನ ನಾವು ಡೇ ಫುಲ್ ಸ್ಪೆಂಡ್ ಮಾಡಿ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ, ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಸೊ ನೋಡ್ಬೋದು ಅಲ್ಲಿ ಏನು ಬರ್ದಿದೆ ಅಂತ ಅಂದ್ಬಿಟ್ಟು, ಕುಂದದೆ ವರ ಮಂತ್ರದಲ್ಲಿರುವ ಕರದಲ್ಲಿಗೆ ಬರುವ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅಂತ ಅಂದ್ಬಿಟ್ಟು ಸೊ ಅಲ್ಲಿದೆ. ಸೊ ಅಲ್ಲಿಂದ ನೋಡಿಕೊಂಡು ನಾವು ಹಂಗೆ ನೆಕ್ಸ್ಟ್ ನಾವು ಹೊರಟಿದ್ದೇನೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೊಮ್ಮೆ ಪಾರ್ಟಿ ವೀಡಿಯೋಸ್ ಸಿಗೋಣ, ಮತ್ತೆ ಹೇಳ್ತೀವಿ. ಥ್ಯಾಂಕ್ ಯು ಗೈಸ್.